ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಮೇ ಬಿ ಚೌಕಿದಾರ್ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿದ್ರು. ತಮ್ಮ ಹೆಸರಿನ ಮುಂದೆ ಚೌಕಿದಾರ್ ಅಂತ ಇದೀಗ ಸೇರಿಸಿದ್ದಾರೆ ಪ್ರಧಾನಿ. ಅವರ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪ್ರೊಫೈಲ್ ನೇಮ್ ಅನ್ನ ಅವರು ಚೇಂಜ್ ಮಾಡಿದ್ದಾರೆ. ಚೌಕಿದಾರ್ ನರೇಂದ್ರ ಮೋದಿ ಅಂತ ಮಾಡಿದ್ದಾರೆ. ಬರೀ ನರೇಂದ್ರ ಮೋದಿ ಅಂತ ಇತ್ತು, ಅಲ್ಲೀಗ ಚೌಕಿದಾರ್ ನರೇಂದ್ರ ಮೋದಿ ಅಂತ ಮಾಡಿದ್ದಾರೆ. ತಮ್ಮ ಹೆಸರಿನ ಮುಂದೆ ಚೌಕಿದಾರ್ ಪದವನ್ನ ಸೇರ್ಪಡೆ ಮಾಡಿದ್ದಾರೆ. ಅಮಿತ್ ಶಾ ಕೂಡ ತಮ್ಮ ಹೆಸರಿನ ಮುಂದೆ ಚೌಕಿದಾರ್ ಅಂತ ಸೇರಿಸಿದ್ದಾರೆ. ಚೌಕಿದಾರ್ ಅಮಿತ್ ಶಾ ಅಂತ ಮಾಡಿದ್ದಾರೆ. ರಾಹುಲ್ ಟೀಕೆಯನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಈ ಹಿಂದೆ ನೆನಪಿರಬಹುದು, ಚಾಯವಾಲಾ ಅಂತ ಹೇಳಿದ್ರು ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ. ಅದನ್ನೇ ಬಳಸಿಕೊಂಡ ಪ್ರಧಾನಿ ಮೋದಿ ಚಾಯ್ ಪೇ ಚರ್ಚಾ ನಡೆಸಿ ದೊಡ್ಡ ಮಟ್ಟಿಗಿನ ಅಲೆಯನ್ನ ಸೃಷ್ಟಿ ಮಾಡಿದ್ರು ಕಳೆದ ಬಾರಿಯ ಚುನಾವಣೆಯಲ್ಲಿ. ಇದೀಗ ಈ ಚುನಾವಣೆಯಲ್ಲಿ ಅಷ್ಟೇ ನಾನು ದೇಶದ ಚೌಕಿದಾರ್ ಆಗಿ ಕೆಲಸ ಮಾಡ್ತೀನಿ ಅಂತ ಪ್ರಧಾನಿ ಹೇಳಿದ್ದನ್ನೇ ಬಳಸ್ಕೊಂಡು ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಹೇ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಈಗ ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ನಾಯಕರು ಹೌದು ನಾವೆಲ್ಲರೂ ಚೌಕಿದಾರ್ ಅಂತ ಹೇಳುವಂತಹ ಮೈ ಬಿ ಚೌಕಿದಾರ್ ಅನ್ನುವಂಥ ಕ್ಯಾಂಪೇನ್ ಅನ್ನ ಪ್ರಧಾನಿ ನಿನ್ನೆ ಲಾಂಚ್ ಮಾಡಿದ್ರು. ಅದಕ್ಕೆ ಕಾರ್ಯಕ್ರಮವನ್ನ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ಪ್ರಧಾನಿ ತಮ್ಮ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅಂತ ಮಾತ್ರ ಇತ್ತು, ಅದರಲ್ಲಿ ಚೌಕಿದಾರ್ ಪದವನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಚೌಕಿದಾರ್ ನರೇಂದ್ರ ಮೋದಿ ಅಂತ ಮಾಡ್ಕೊಂಡಿದ್ದಾರೆ. ಚೌಕಿದಾರ್ ಅಂದ್ರೆ ಒಂದು ಪ್ರದೇಶದ ಕಾವಲುಗಾರ ಅಂತ, ನಾನು ಈ ದೇಶದ ಕಾವಲುಗಾರ ಆಗಿ ಕೆಲಸ ಮಾಡ್ತೀನಿ ಅಂತ ಪ್ರಧಾನಿ ಹೇಳಿದನ್ನ ರಾಫೇಲ್ ಡೀಲ್ಗೆ ಲಿಂಕ್ ಮಾಡಿ ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಹೇ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪ್ರತಿಯಾಗಿ ಅದೇ ಟೀಕೆಯನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋಕೆ ಪ್ರಧಾನಿ ಇಲ್ಲಿ ಮುಂದಾಗಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಪ್ರಧಾನಿ ಮೋದಿ ಕಳೆದ ಬಾರಿ ಮಣಿಶಂಕರ್ ಅಯ್ಯರ್ ಅವರ ಚಾಯ್ವಾಲಾ ಕಮೆಂಟ್ ಅನ್ನೇ ಇಟ್ಕೊಂಡು ಚಾಯ್ ಪೇ ಚರ್ಚಾ ನಡೆಸಿ ಅದನ್ನೇ ಒಂದು ಹ್ಯಾಶ್ ಟ್ಯಾಗ್ ಮಾಡಿದ್ರು, ಅದನ್ನೇ ಒಂದು ಕ್ಯಾಂಪೇನ್ ಸ್ಲೋಗನ್ ಮಾಡಿದ್ರು. ಈ ಬಾರಿ ಮೇ ಬಿ ಚೌಕಿದಾರ್ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿದ್ರು. ಈಗ ಅವರ ಟ್ವಿಟರ್ ಹ್ಯಾಂಡಲ್ನ ನೇಮ್ ಕೂಡ ಚೇಂಜ್ ಆಗಿದೆ, ಚೌಕಿದಾರ್ ನರೇಂದ್ರ ಮೋದಿ ಅಂತ. ಅಮಿತ್ ಶಾ ಕೂಡ ಫಾಲೋ ಮಾಡಿದ್ದಾರೆ. ಈಗ ಬಹುತೇಕ ಬಿಜೆಪಿಯ ಎಲ್ಲ ದೇಶದಾದ್ಯಂತ ನಾಯಕರುಗಳು ಕೂಡ ಇದನ್ನೇ ಫಾಲೋ ಮಾಡುವಂತಹ ಸಾಧ್ಯತೆ ಇದೆ. ಸೊ ಈ ಸ್ಟ್ರಾಟಜಿ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಇದು ಯಾವ ರೀತಿ ಬಿಜೆಪಿಗೆ ಹೆಲ್ಪ್ ಮಾಡುತ್ತೆ ಹರೀಶ್? ಹೌದು ಅಮರ್ ಪ್ರಸಾದ್, ಪ್ರತಿ ಚುನಾವಣೆಯಲ್ಲೂ ಕೂಡ ಪ್ರತಿಪಕ್ಷಗಳು ಏನು ಟೀಕೆಯನ್ನ ಮಾಡ್ತವೆ ಆ ಟೀಕೆಯನ್ನೇ ಅಸ್ತ್ರವನ್ನಾಗಿ ಬಳಸಿ ಗೆಲುವಿನ ಸೋಪಾನವನ್ನಾಗಿ ಮಾಡಿಕೊಳ್ಳುವಂತದ್ದು ಬಿಜೆಪಿಯ ತಂತ್ರಗಾರಿಕೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಬಿಜೆಪಿ ಒಂದು ತಂತ್ರಗಾರಿಕೆಯನ್ನ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಈಗ ಕಾಂಗ್ರೆಸ್ ಏನು ಟೀಕೆಯನ್ನ ಮಾಡ್ತಿತ್ತು ರಫೇಲ್ ವಿಚಾರದಲ್ಲಿ, ಚೌಕಿದಾರ್ ಚೋರ್ ಹೇ ಅನ್ನುವಂತಹದ್ದನ್ನ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಿದ್ರು. ಮತ್ತೆ ಪ್ರತಿಪಕ್ಷಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಚೌಕಿದಾರ್ ಚೋರ್ ಹೇ ಅನ್ನುವಂತ ನಿಟ್ಟಿನಲ್ಲಿ ಟೀಕೆಯನ್ನ ಮಾಡ್ತಿದ್ರು. ಅದನ್ನೇ ಈಗ ಟೀಕೆಯನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಳ್ಳಿಕ್ಕೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಮೇ ಬಿ ಚೌಕಿದಾರ್ ಅನ್ನುವಂತಹ ಕ್ಯಾಂಪೇನ್ ಅನ್ನ ಮೊನ್ನೆಯಿಂದ ಶುರು ಮಾಡಿರ್ತಕ್ಕಂಥದ್ದು ಮತ್ತೆ ಅದು ಹೆಚ್ಚು ಟ್ರೆಂಡ್ ಕೂಡ ಆಗ್ತಿದೆ. ದೇಶಾದ್ಯಂತ ಬಿಜೆಪಿ ಕಾರ್ಯಕರ್ತರು ಕೂಡ ಮೇ ಬಿ ಚೌಕಿದಾರ್ ಅನ್ನುವಂತ ನಿಟ್ಟಿನಲ್ಲಿ ಫೇಸ್ಬುಕ್ ನಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಹೆಚ್ಚು ವೈರಲ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಹೆಸರನ್ನೇ ಕೂಡ ಟ್ವಿಟರ್ ನಲ್ಲಿ ಬದಲಾಯಿಸಿಕೊಂಡಿರ್ತಕ್ಕಂಥದ್ದು, ಟ್ವಿಟರ್ ಖಾತೆಯನ್ನ ಬದಲಾಯಿಸಿಕೊಂಡಿದ್ದಾರೆ. ಚೌಕಿದಾರ್ ನರೇಂದ್ರ ಮೋದಿ ಅನ್ನುವಂತ ನಿಟ್ಟಿನಲ್ಲಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಚೌಕಿದಾರ್ ನರೇಂದ್ರ ಮೋದಿ ಅನ್ನುವಂಥದ್ದನ್ನ ಬದಲಾವಣೆಯನ್ನ ಮಾಡ್ಕೊಂಡ್ರು, ಅಮಿತ್ ಶಾ ಅವರು ಕೂಡ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಂಪುಟ ಸಚಿವರುಗಳು ಕೂಡ, ಬಹುತೇಕ ಸಚಿವರುಗಳು ಕೂಡ ಚೌಕಿದಾರ್ ಅನ್ನುವಂತ ನಿಟ್ಟಿನಲ್ಲಿ ಹೆಸರನ್ನ ಪ್ರಾರಂಭ ಮಾಡಿದ್ದಾರೆ. ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಇದನ್ನ ಈಗ ಟ್ವಿಟರ್ ಹ್ಯಾಂಡಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ಚೌಕಿದಾರ್ ಅನ್ನುವಂತ ನಿಟ್ಟಿನಲ್ಲಿ ಹೆಸರನ್ನ ಆರಂಭ ಮಾಡಿ ಮುಂದೆ ಅವರ ಹೆಸರನ್ನ ಸೇರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಈಗ ಆರಂಭ ಆಗಿರತಕ್ಕಂಥದ್ದು. 2019 ಚುನಾವಣೆಯನ್ನ ಚೌಕಿದಾರ್ ಅನ್ನುವಂತಹ ನಿಟ್ಟಿನಲ್ಲೇ ಬಿಂಬಿಸಬೇಕು ಅನ್ನುವಂತ ನಿಟ್ಟಿನ, ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕೂಡ ಅದೇ ರೀತಿಯಾಗಿ ಟೀಕೆಯನ್ನ ಮಾಡ್ತಿದೆ, ಚೌಕಿದಾರ್ ಚೋರ್ ಹೇ ಅನ್ನುವಂತ ನಿಟ್ಟಿನಲ್ಲಿ. ಈಗ ಬಿಜೆಪಿ ಕೂಡ ಪ್ರತಿಯಾಗಿ ಕೌಂಟರ್ ಅನ್ನ ಕೊಡ್ತಿದೆ. ಚೌಕಿದಾರ್ ಅನ್ನುವಂತಹ ಪದವನ್ನ ಇಟ್ಕೊಂಡು 2019 ಚುನಾವಣೆಯಲ್ಲೂ ಕೂಡ ಮೋದಿಯ ಹವಾವನ್ನ ಕ್ರಿಯೇಟ್ ಮಾಡ್ಬೇಕು. ಆ ಮೂಲಕ ಬಿಜೆಪಿ ಪ್ರತಿಪಕ್ಷಗಳ ಟೀಕೆನೆ ಅಸ್ತ್ರವನ್ನಾಗಿ ಬಳಸಿಕೊಂಡು ಆ ಮೂಲಕ ಹೆಚ್ಚಿನ ಗೆಲುವನ್ನ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯತಂತ್ರವನ್ನ ರೂಪಿಸಿದೆ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಟ್ವಿಟರ್ ಹೆಸರನ್ನೇ ಬದಲಾಯಿಸಿದ್ದಾರೆ. ಚೌಕಿದಾರ್ ನರೇಂದ್ರ ಮೋದಿ
ಅನ್ನುವಂತ ನಿಟ್ಟಿನಲ್ಲಿ ಚೇಂಜ್ ಅನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು ಕೂಡ ಚೌಕಿದಾರ್ ಅಮಿತ್ ಶಾ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಪಿಯೂಷ್ ಗೋಯಲ್ ಅವರು ಕೂಡ ಚೌಕಿದಾರ್ ಪಿಯೂಷ್ ಗೋಯಲ್, ಜೆ ಪಿ ನಡ್ಡಾ ಅವರು ಕೂಡ ಚೌಕಿದಾರ್ ಜೆ ಪಿ ನಡ್ಡಾ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣ ಟ್ವಿಟ್ಟರ್ ಹೆಸರನ್ನೇ ಬದಲಾಯಿಸಿಕೊಂಡಿರ್ತಕ್ಕಂಥದ್ದು. ಇಂದು ಕಾರ್ಯಕರ್ತರು ಕೂಡ ಇದನ್ನೇ ಮುಂದುವರಿಸ್ತಾರೆ. ದೇಶದಾದ್ಯಂತ ಇರತಕ್ಕಂಥ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ನರೇಂದ್ರ ಮೋದಿ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಇದೇ ರೀತಿಯಾದಂತ ಅಭಿಯಾನವನ್ನ ಶುರು ಮಾಡ್ತಾರೆ. 2019 ಈ ಚುನಾವಣೆಯಲ್ಲಿ ಮೋದಿಯ ಅಲೆಯನ್ನ ಮತ್ತೊಮ್ಮೆ ಸೃಷ್ಟಿಸುವಂತಹ ಕೆಲಸ ನಡೀತಾ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಹರೀಶ್.